ಗೊಂಬೆಗೆ ನಿದ್ದೆ ಬರದೆ ಹೊರಳಾಡುತ್ತಿದ್ದಳು. ಆದಿ ಸೋಫಾದ ಮೇಲೆ ಮಲಗಿ ನಿದ್ರಿಸುತ್ತಿದ್ದನು. ಮಾಮ, ಎದ್ದೇಳು ಎಂದು ಅವನ ಬೆಡ್ಶೀಟ್ ಕಿತ್ತೆಸೆದು ಅವನ ಕಿವಿಯ ಬಳಿ ಸಾಗಿ ಜೋರಾಗಿ ಕೂಗಿದಳು. ತಕ್ಷಣವೇ ದಡಕ್ಕನೆ ಎದ್ದು ಅವಳನ್ನು ದುರುಗುಟ್ಟಿ ನೋಡಿದನು. ಯಾಕೆ ಇಷ್ಟೊತ್ತಲ್ಲಿ ಹೀಗೆ ಕೂಗಾಡಿ ಡಿಸ್ಟರ್ಬ್ ಮಾಡ್ತಿದ್ದೀಯಾ? ಏನಾದರೂ ಬೇಕಿತ್ತಾ? ವಾಶ್ರೂಮ್ಗೆ ಹೋಗಬೇಕಿತ್ತ ಹೇಳೆ? ಹೀಗೆ ಸುಮ್ಮನೆ ನಿಂತಿದ್ರೆ ನಾನು ಏನು ಅಂದ್ಕೊಬೇಕು? ಬಾಯಿ ಬಿಟ್ಟು ಮಾತಾಡು ಎಂದನು. ಅದು ನನಗೆ ನಿದ್ದೆ ಬರ್ತಿಲ್ಲ ಮಾಮ, ಅದಕ್ಕೆ ಈಗ ನಾನೇನು ಮಾಡಲಿ? ಏನು ಮಾಡಬೇಡ ಹೋಗು. ಮುಖ ಊದಿಸಿಕೊಂಡು ಹಾಸಿಗೆ ಮೇಲೆ ಬಂದು ಕುಳಿತಳು. ಕರ್ಮ ಕರ್ಮ. ಹಣೆ ಚಚ್ಚಿಕೊಳ್ಳುತ್ತಾ, ಏನಾಯಿತು ನನ್ನ ಮುದ್ದು ಬಂಗಾರಿಗೆ? ಯಾಕೆ ನಿದ್ದೆ ಬರ್ತಿಲ್ಲ? ನೀನು ನನ್ನ ಹತ್ತಿರ ಬರದೆ ಅಲ್ಲಿ ಯಾಕೆ ಹೋಗಿ ಮಲಗಿದ್ದೀಯಾ? ನೀನು ನನ್ನ ಹತ್ರ ಮಲಗಿಲ್ಲ ಅಂದರೆ ನನಗೆ ತಾಜಿ ಮಾಡೋಕ್ಕಾಗಲ್ಲ. ಬಾ ಇಲ್ಲೇ ಮಲಗು. ಅವನನ್ನು ತಬ್ಬಿಕೊಂಡು ಮಲಗಿದಳು. ಅವಳಾಸೆಯಂತೆ ಅವಳನ್ನು ತನ್ನೆದೆ ಮೇಲೆ ಮಲಗಿಸಿಕೊಂಡು ಲಾಲಿ ಆಡುತ್ತಿದ್ದನು. ನೀನು ಮೊದಲಿನ ಗೊಂಬೆ ಥರ ಇದ್ದು ಈ ಥರ ಮಾತಾಡಿದರೆ ನಾನು ಖುಷಿ ಪಡ್ತಿದ್ದೆ. ಆಗ ನಿನಗೆ ನಾನು ಅಂದರೆ ಏನೂ ಅಲ್ಲ. ಆದರೆ ಈಗ ನಾನಿಲ್ಲದೆ ನೀನಿಲ್ಲ ಅನ್ನೋ ಥರ ಇದ್ದೀಯಲ್ಲ ಗೊಂಬೆ. ನೋಡು ನನ್ನ ಹಣೆ ಬರಹನ. ಪ್ರೀತಿಯ ಹುಡುಗಿ ಕಣ್ಣೆದುರೇ ಇದ್ದರೂ ಅವಳ ಈ ಪ್ರೀತಿನ ಅನುಭವಿಸೋಕ್ಕಾಗ್ತಿಲ್ಲ. ಒಂದು ವೇಳೆ ನಿನಗೇನಾದರೂ ಹಳೆ ನೆನಪು ಬಂದು ನನ್ನನ್ನು ಬಿಟ್ಟು ಹೋದರೆ ಅದನ್ನು ನೆನಪಿಸಿಕೊಂಡವನ ಕಣ್ಣಲ್ಲಿ ನೀರು ದುಮ್ಮಿಕ್ಕಲು ಕಾಯುತ್ತಿದ್ದವು. ತಕ್ಷಣವೇ ಅವಳನ್ನು ಅಪ್ಪಿ ಮುದ್ದಾಡಲು ಶುರು ಮಾಡಿದನು. ಅವಳ ಕೆನ್ನೆ ಗಲ್ಲ ಹಣೆಗೆ ಮುತ್ತಿಟ್ಟು ಗಟ್ಟಿಯಾಗಿ ತಬ್ಬಿಕೊಂಡು ಮತ್ತೊಮ್ಮೆ ಮುತ್ತಿಕ್ಕಿದನು. ಜೊತೆಯಲ್ಲಿದ್ದರೂ ಎಂದಿಗೂ ತನ್ನ ಸಂಯಮವನ್ನು ದಾಟಿರಲಿಲ್ಲ. ಅವಳಿಗೆ ಹಳೆಯದೆಲ್ಲ ಮರುಕಳಿಸಿ ನನ್ನನ್ನು ಒಪ್ಪಿಕೊಂಡರೆ ಹೊಸ ಜೀವನಕ್ಕೆ ಕಾಲಿಡೋಣ, ಇಲ್ಲದಿದ್ದರೆ ಜೀವನ ಪರ್ಯಂತ ಅವಳ ನೆನಪಲ್ಲೇ ಕೊನೆ ಉಸಿರೆಳೆಯೋಣ ಎಂದುಕೊಂಡವನವ. ಅವನುಸಿರು ಅವಳಲ್ಲವೇ? ರಾಘವ್ನ ಹೇಗೆ ನಾಶ ಮಾಡೋದು? ಅವನ ಜೀವನ ಪರ್ಯಂತ ನರಳಾಡೋ ಥರ ಹೇಗೆ ಮಾಡೋದು ಎಂದು ಯೋಚಿಸುತ್ತಿದ್ದವಳ ಅರಿವಿಗೆ ಬಂದಿರಲಿಲ್ಲ. ಮುಂದೊಂದು ದಿನ ಅವನ ಪ್ರೇಮ ಪಾಶದಲ್ಲಿ, ಅವನ ಪ್ರೀತಿಯಲ್ಲಿ ಬಂದಿಯಾಗುವ ಕೈದಿ ನಾನಾಗುವೆ ಎಂದು. ಎಲ್ಲವೂ ಆಮೇಲೆ ಇರುವ ಪರಮಾತ್ಮ ಹೇಳಿದಂತೆ ನಡೆಯುವ ಪಾತ್ರಧಾರಿಗಳು ನಾವು. ಅವ ಸೂತ್ರಧಾರಿ. ಅವನಿಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯು ಮುಂದಕ್ಕೆ ಚಲಿಸಲಾರದು. ಪರಮಾತ್ಮ ಆಡಿಸುವಂತೆ ಹಾಡುವೆವು ನಾವು ಎಂಬುವುದು ಇಲ್ಲಿ ಯಾರ ಮಸ್ತಿಷ್ಕಕ್ಕೂ ಕಳೆದಿರಲಿಲ್ಲ. ಎಲ್ಲ ದೈವ ಇಚ್ಛೆ. ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು ಸರಿ ತಪ್ಪುಗಳನ್ನು ಅವಲೋಕಿಸದೆ ಪರಾಮರ್ಶಿಸದೆ ಹೋದಲ್ಲಿ ಒಳಿತಿಗಿಂತ ಕೆಡಕಾಗುವುದೇ ಜಾಸ್ತಿ. ಮುಂಜಾನೆಯೇ ಅವನ ನಿದ್ದೆ ಕೆಡಿಸಲು ಕರೆಯೊಂದು ಬಂದಿತು. ಫೋನ್ ರಿಂಗ್ ಆದ ಶಬ್ದಕ್ಕೆ ಎಚ್ಚೆತ್ತವನೇ ಹಲೋ ಎಂದದ್ದಷ್ಟೇ. ಅತ್ತಲಿಂದ ಬಂದ ವಿಷಯಕ್ಕೆ ಭಯಗೊಂಡವನೇ ಅದಕ್ಕೆ ಪ್ರತ್ಯುತ್ತರವಾಗಿ, ಎಲ್ಲಿ ಹೇಗಾಯಿತು ಇದೆಲ್ಲ? ನಾನು ಈಗಲೇ ಬರ್ತಿದ್ದೀನಿ ಎಂದು ಅಬಿಗೆ ಸುದ್ದಿ ಮುಟ್ಟಿಸಿ ಅವನನ್ನು ಹೊರಡಿಸಿದನು. ಆಸ್ಪತ್ರೆಯ ಹತ್ತಿರ ಹೋದಂತೆ ಅವನಿಗೆ ನಡುಕ ಬರಲು ಶುರುವಾಯಿತು. ಕಣ್ಣೀರು ಯಾರ ಅನುಮತಿಯೂ ಪಡೆಯದೆ ಹರಿಯುತ್ತಿತ್ತು. ಅಭಿ, ರಾಘುನನ್ನೇ ಕಂಡವನೇ ಅವನ ಕೈಯನ್ನು ಬಲವಾಗಿ ಹಿಡಿದುಕೊಂಡು, ನಡಿ ಮೊದಲು ಒಳ ಹೋಗೋಣ, ಧೈರ್ಯವಾಗಿರು ಎಂದು ಒಳಗೆ ಕರೆದುಕೊಂಡು ಹೋದನು. ರಿಸೆಪ್ಷನಿಸ್ಟ್ ಹತ್ತಿರ ಅವರ ಹೆಸರನ್ನು ಹೇಳಿದಾಗ ಅವರು ರೂಮ್ ನಂಬರ್ 108 ICUನಲ್ಲಿದ್ದಾರೆ ಎಂದಿದ್ದಷ್ಟು ತಕ್ಷಣವೇ ರಾಘು ಅಭಿಯನ್ನು ಬಿಟ್ಟು ICUನತ್ತ ತೆರಳಿದನು. ಅಭಿ ರಾಘುನ ಹಿಂದೆ ಓಡಿ ಬಂದನು. ICU ಹತ್ತಿರ ಹೋದಂತೆ ರಾಘುಗೆ ಆತಂಕ, ಗಾಬರಿಯೆಲ್ಲ ಒಟ್ಟೊಟ್ಟಿಗೆ ಆಯಿತು. ICU ಎದುರಿನಲ್ಲಿ ಅವನಿಗೆ ಕಣ್ಣಿಗೆ ಮೊದಲ ಕಂಡದ್ದೇ ಆದಿತ್ಯ. ಅವನ ಎದುರಿಗೆ ಬಂದವನಿಗೆ ಗಾಬರಿಯಿಂದಲೇ, ಆರುಗೆ ಏನಾಯಿತು? ಮೊದಲ ಬಾರಿಗೆ ಅವಳ ಹೆಸರನ್ನು ಅರ್ಧ ಮೊಟಕಿಸಿ ಹೇಳಿದನು. ಸರಿ ಅದು ಎಂದು ಬಿಕ್ಕಳಿಸುತ್ತಲೇ ನಡೆದಿದ್ದೆಲ್ಲವನ್ನು ವಿವರಿಸಿದನು. ಹೇಗೆ ಸಾಧ್ಯ ಆದಿತ್ಯ ಇದೆಲ್ಲ? ನನಗೂ ಗೊತ್ತಿಲ್ಲ ಸರ್, ಇದೆಲ್ಲ ಹೇಗಾಯಿತು ಅಂತ. ನಾನು ಗೌಡನ್ನಿಂದ ಹೊರ ಬರಬೇಕಾದರೆ ಯಾರೋ ಕೂಗಾಡ್ತಾ ಇರೋ ಸದ್ದಾಯಿತು. ಸುತ್ತಮುತ್ತ ನೋಡಿದರೆ ಯಾರೂ ಕಾಣಲಿಲ್ಲ. ಆಮೇಲೆ ಗೋಡನ್ ಹಿಂದುಗಡೆ ಇರೋ ರೂಮಿನಲ್ಲಿ ಕೂಗಾಡೋ ಶಬ್ದ ಗೊತ್ತಾಯಿತು. ಅಲ್ಲಿ ಹೋಗಿ ನೋಡಿದಾಗಲೇ ರೂಮಿಗೆ ಬೆಂಕಿ ಹೊತ್ತುಕೊಂಡಿರೋದು ಕಾಣಿಸಿದ್ದು. ಅವಸರದಿಂದಲೇ ಎಲ್ಲರನ್ನು ಕೂಗಿ ಅಲ್ಲಿನ ಬಾಗಿಲನ್ನು ಮುರಿದು ಹಾಕಿದ ಮೇಲೇನೆ ಗೊತ್ತಾಗಿದ್ದು ಅಲ್ಲಿ ಇದ್ದಿದ್ದು ಆರು ಅಂತ. ಆ ರೂಮಿನಲ್ಲಿ ವೇಸ್ಟೇಜ್ ತುಂಬ ಇದ್ದವು. ರೂಮ್ ತುಂಬ ಧೂಳಿನಿಂದ ತುಂಬಿತ್ತು. ಉಸಿರಾಡಲು ಕಷ್ಟ ಆಗೋ ಥರ ಇತ್ತು. ನಾವು ಅವಳನ್ನು ಎಚ್ಚರಿಸುವಷ್ಟರಲ್ಲಿ ಅವಳು ಅದಾಗಲೇ ಪ್ರಜ್ಞೆ ತಪ್ಪಿಯಾಗಿತ್ತು. ಎಷ್ಟು ಕೂಗಿದರೂ ಎಚ್ಚರನೇ ಆಗಲಿಲ್ಲ. ಅದಕ್ಕೆ ತಕ್ಷಣ ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದ್ವಿ. ಡಾಕ್ಟರ್ ಇನ್ನೂ ಅವಳನ್ನು ಪರೀಕ್ಷೆ ಮಾಡ್ತಿದ್ದಾರೆ. ನನಗೆ ಯಾಕೋ ಕೈಕಾಲೇ ಆಡ್ತಿರಲಿಲ್ಲ. ಅದಕ್ಕೆ ನಿಮಗೆ ಫೋನ್ ಮಾಡಿದ್ದು ಎಂದು ಬಿಕ್ಕಳಿಸುತ್ತಾ ನುಡಿದನು. ರಾಘುಗಂತೂ ಒಳಗೊಳಗೆ ಚಟಪಟಿಕೆಯಾಗುತ್ತಲೇ ಇತ್ತು. ಒಬ್ಬೊಬ್ಬರು ಒಂದೊಂದು ಮೂಲೆಯಲ್ಲಿ ನಿಂತಿದ್ದರು. ಆದಿತ್ಯ ಅಂತೂ ICU ಬಾಗಿಲ ಬಳಿಯೇ ನಿಂತಿದ್ದನು. ಇವರನ್ನು ಹೆಚ್ಚು ಹೊತ್ತು ಕಾಯಿಸಲಾಗದಂತೆ ಡಾಕ್ಟರ್ ಹೊರಗಡೆ ಬಂದರು.
ರಾಘು, ಅಭಿ, ಆದಿ ಎಲ್ಲರೂ ಗಾಬರಿಯಿಂದ ಹೊರಬಳಿ ಬಂದರು. ಆದಿ ಮೊದಲಿಗೆ, ಡಾಕ್ಟರ್, ಆರಾಧನಾ ಹೇಗಿದ್ದಾಳೆ? ಏನು ತೊಂದರೆ ಇಲ್ಲ ತಾನೆ? ರಾಘು ಸಹ, ಹೇಳಿ ಡಾಕ್ಟರ್, ಏನೂ ಆಗಿಲ್ಲ ಅಲ್ವಾ ಆರಾಧನಾ ಅವರಿಗೆ? ನೋಡಿ, ನೀವು ಯಾರು ಹೇಳಿ? ನೀವು ಅವರಿಗೆ ಏನಾಗಬೇಕು? ಡಾಕ್ಟರ್, ಐ ಆಮ್ ರಾಘವ್. ರಾಘವ್ ಟೆಕ್ಸ್ಟೈಲ್ನ ಓನರ್. ಆರಾಧನಾ ಅವರು ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡೋದು. ಅವರಿಗೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ನೋಡಿ, ಅವರಿಗೆ ಏನೂ ಆಗಿಲ್ಲ. ಅವರಿಗೆ ವೀಸಿಂಗ್ ಪ್ರಾಬ್ಲಮ್ ಇತ್ತು ಅನಿಸುತ್ತೆ. ಉಸಿರಾಡೋಕ್ಕೆ ತುಂಬ ಕಷ್ಟ ಆಗಿ ಪ್ರಜ್ಞೆ ತಪ್ಪಿದ್ದಾರೆ. ಅವರಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಆಕ್ಸಿಜನ್ ಮಾಸ್ಕಿಂದ ಈಗ ಉಸಿರಾಡ್ತಿದ್ದಾರೆ. ನಥಿಂಗ್ ಟು ವರಿ. ನೌ ಶಿ ಈಸ್ ಫೈನ್. ಥ್ಯಾಂಕ್ ಯು ಡಾಕ್ಟರ್. ನಾವೀಗ ಅವರನ್ನು ನೋಡಬಹುದಾ? ಇನ್ನು ಅರ್ಧ ಗಂಟೆ ಆದಮೇಲೆ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ. ಆಗ ಹೋಗಿ ನೋಡಬಹುದು. ಹಾಗೆ ಇವತ್ತು ಸಂಜೆನೆ ಡಿಸ್ಚಾರ್ಜ್ ಕೂಡ ಮಾಡ್ತೀವಿ. ರಾಘು, ಅಭಿ, ಆದಿ ಮೂವರು ಯೋಚಿಸುತ್ತಿದ್ದರು. ಅಭಿ ರಾಘು ಹತ್ತಿರ ಬಂದವನೇ, ರಾಘು, ಗೌಡೌನ್ ಹತ್ತಿರ ಇರುವ ರೂಮ್ನಲ್ಲಿ ಏನಿತ್ತು ಅಂತ ಆರಾಧನಾ ಅವರು ಅಲ್ಲಿಗೆ ಯಾಕೆ ಹೋಗಿದ್ರು? ಆ ರೂಮ್ಗೆ ಬೀಗ ಹಾಕಿತ್ತು ಅಲ್ವಾ? ಮತ್ತೆ ಹೇಗೆ ಹೋಗೋಕೆ ಸಾಧ್ಯ? ಹೌದು ಅಭಿ, ನಾನು ಕೂಡ ಅವಾಗಲಿಂದ ಇದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನನಗೇನು ತಲೆಗೆ ಹೊಳಿತಿಲ್ಲ. ಅಷ್ಟರಲ್ಲಿ ನರ್ಸ್ ಬಂದವರೇ, ಇಲ್ಲಿ ಆರಾಧನಾ ಅನ್ನೋ ಪೇಷಂಟ್ ಕಡೆಯವರು ಯಾರು ಬಂದಿದ್ದೀರಾ? ಅವರಿಗೆ ಪ್ರಜ್ಞೆ ಬಂದಿದೆ. ನೀವೀಗ ಹೋಗಿ ಅವರನ್ನು ನೋಡಬಹುದು. ಮೂವರು ಆರಾಧನಳನ್ನು ನೋಡಲು ಹೋದರು. ಆದಿಗೆ ಅವಳನ್ನು ಮೊದಲಿನ ಥರ ಮಾತನಾಡಿಸಲು ಸಾಧ್ಯವಾಗುತ್ತಿರಲಿಲ್ಲ. ಕಾರಣ, ಅಭಿ ರಾಘುಗೆ ಅನುಮಾನ ಬಂದು ಏನಾದರೂ ಕೇಳಿದರೆ ಏನಂತ ಹೇಳುವುದು ಎಂದು ಚಡಪಡಿಸುತ್ತಾ ಒಳಗೊಳಗೆ ಅವಳ ಪರಿಸ್ಥಿತಿಯನ್ನು ನೆನೆದು ಮನದಲ್ಲಿ ದುಃಖಿಸುತ್ತಿದ್ದನು. ಇತ್ತ ರಾಘುನ ಪರಿಸ್ಥಿತಿಯು ಅದಕ್ಕೆ ಹೊರತಾಗಿರಲಿಲ್ಲ. ಒಳಗೊಳಗೆ ಏನೋ ಒಂದು ರೀತಿಯ ಸಂಕಟ, ನೋವು ಅವನನ್ನು ಬಾಧಿಸುತ್ತಲಿತ್ತು. ಅವರನ್ನು ಕಂಡವಳೆ ಕಿರುನಕ್ಕು ಮಾಸ್ಕ್ ತೆಗೆಯಲು ಹೊರಟಳು. ರಾಘು ಅದನ್ನು ಕಂಡವನೇ, ನೋಡಿ ಆರಾಧನಾ ಅವರೇ, ಆಯಾಸ ಪಡ್ಕೊಬೇಡಿ, ರೆಸ್ಟ್ ಮಾಡಿ ಎಂದನು. ರಾಘುನ ಅಕ್ಕಪಕ್ಕದಲ್ಲಿ ಆದಿ ಹಾಗೂ ಅಭಿ ನಿಂತಿದ್ದರು. ಆದಿ ಮುಖ ನೋಡಿದಾಗಲೇ ಅವಳಿಗೆ ಅರ್ಥವಾಗಿತ್ತು. ಅವನ ತಳಮಳ, ಚಡಪಡಿಕೆ ಎಷ್ಟಿರಬಹುದು ಎಂದು. ಅವಳು ರೆಸ್ಟ್ ಮಾಡಲಿ ಎಂದು ಮೂವರು ಅವಳನ್ನು ನೋಡಿ ಸಮಾಧಾನ ಪಟ್ಟುಕೊಂಡು ಹೊರಗಡೆ ಹೋದರು. ಮಧ್ಯಾಹ್ನವಾಗುತ್ತಲೇ ಅವಳು ಸಹಜ ಸ್ಥಿತಿಗೆ ಮರಳಿದಳು. ರಾಘು ಬಂದು ಅವಳನ್ನು ನೋಡಿ, ನೀವು ಯಾಕೆ ಆ ಕಡೆ ಹೋಗಿದ್ರಿ ಆರಾಧನಾ ಅವರೇ? ನಿಮಗೇನು ಕೆಲಸ ಇತ್ತು ಅಲ್ಲಿ? ನಿಮ್ಮ ಕೆಲಸ ಏನು ಹೇಳಿ? ಸರ್, ಅದು ಕಾವೇರಿ ಟೆಕ್ಸ್ಟೈಲ್ ಅವರಿಗೆ ಬೇಗ ಮೆಟೀರಿಯಲ್ಸ್ನ ಕೊಡಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಬೇಗ ಕೆಲಸ ಮುಗಿಸೋಣ ಅಂತ ಬಂದೆ. ಆದರೆ ಇದೆಲ್ಲ ಹೇಗೆ ಆಯಿತು ಅನ್ನೋದೇ ಗೊತ್ತಿಲ್ಲ. ಕಷ್ಟಪಟ್ಟು ನುಡಿದಳು. ನಿಮ್ಮ ತಲೆಯಲ್ಲಿ ಏನು ಲದ್ದಿ ತುಂಬಿಕೊಂಡಿದ್ದೀರಾ? ನನ್ನ ಪಿ ಎ ಆಗಿ ನಾನು ಹೇಳಿದ ಕೆಲಸ ಮಾಡೋದಷ್ಟೇ ನಿಮ್ಮ ಕೆಲಸ. ಅದು ಬಿಟ್ಟು ಬಿಡದೆ ಇರೋ ವಿಷಯಕ್ಕೆಲ್ಲ ತಲೆ ತೋರಿಸಿಕೊಂಡು ಬರಬೇಡಿ. ಗಾಟ್ ಇಟ್ ಎಂದನು ಕೋಪದಿಂದ. ರಾಘು, ಇದು ಆಫೀಸ್ ಅಲ್ಲ, ಮನೆಯೂ ಅಲ್ಲ. ಹೀಗೆ ಕೂಗಾಡ್ತಾ ಇದ್ದರೆ ಡಾಕ್ಟರ್ ಬಂದು ನಮ್ಮನ್ನು ಹೊರ ಹಾಕ್ತಾರೆ ಅಷ್ಟೆ. ನಡಿ, ಹೊರಗಡೆ ಹೋಗೋಣ. ಅಭಿ ಮಾತಿಗೆ ಇಬ್ಬರು ಹೊರ ಬಂದರು. ಆದಿ ಆರಾಧನಳನ್ನೇ ನೋಡುತ್ತಿದ್ದ. ಅವಳು ಹೊರಗಡೆ ಹೋಗು ಎಂದು ಸನ್ನೆಯ ಮೂಲಕ ತಿಳಿಸಿದಳು. ಆ ದಿನವೆಲ್ಲ ಮೂವರು ಅವಳ ಜೊತೆಯಲ್ಲಿಯೇ ಇದ್ದರು. ಆದಿ ಅಶ್ವಥ್ ಅವರಿಗೆ ವಿಷಯ ತಿಳಿಸಿದ್ದರಿಂದ ಮಗಳನ್ನು ನೋಡಲು ಆತುರಾತುರವಾಗಿಯೇ ಬಂದರು. ಆರಾಧನಾ ಅವರನ್ನು ಸಮಾಧಾನಪಡಿಸಿ ನಡೆದಿದ್ದೆಲ್ಲವನ್ನು ತಿಳಿಸಿದಳು. ರಾಘು, ಅಭಿಗೆ ಆರಾಧನಳ ಅಪ್ಪ ಆದಿತ್ಯನಿಗೆ ಹೇಗೆ ಪರಿಚಯ ಎಂಬ ಅನುಮಾನ ಬಂದಿತು. ಅದನ್ನು ಅವನ ಬಳಿಯೇ ನೇರವಾಗಿ ಕೇಳಿದರು. ತಡವರಿಸುತ್ತಲೇ, ಅವಳ ಪರಿಚಯ ನನಗೆ ಮೊದಲಿನಿಂದಲೂ ಇದೆ. ನಾನು ಮೊದಲು ಅವರ ಪಕ್ಕದ ಮನೆಯಲ್ಲಿ ಇದ್ದದ್ದು, ಹಾಗಾಗಿ ಪರಿಚಯ. ಆಮೇಲೆ ಆಫೀಸಿಗೆ ಬಂದಾಗ ಗೊತ್ತಾಗಿದ್ದು ಇವಳು ಇಲ್ಲೇ ಕೆಲಸ ಮಾಡುತ್ತಿರೋದು ಅಂತ. ಅವಳಿಗೆ ಅಮ್ಮ ಇಲ್ಲ, ಅಪ್ಪ ಮಾತ್ರ ಇರೋದು. ಬನ್ನಿ, ಹೋಗಿ ಮಾತನಾಡಿಸಿಕೊಂಡು ಬರೋಣ ಎಂದು ಜಾಗ ಖಾಲಿ ಮಾಡಿದನು. ಸಂಜೆಯಾಗುತ್ತಲೇ ಅವಳನ್ನು ಡಿಸ್ಚಾರ್ಜ್ ಮಾಡಿದರು. ಆಕಸ್ಮಿಕವಾಗಿ ನಡೆದ ಘಟನೆ ಎಂದು ಭಾವಿಸಿ ಪೊಲೀಸ್ ಅವರಿಗೆ ತಿಳಿಸಿರಲಿಲ್ಲ. ಆದಿತ್ಯ, ಅಶ್ವಥ್ರವರು ಬಂದು ಆರಾಧನಳನ್ನು ಜೋಪಾನವಾಗಿ ಕರೆದುಕೊಂಡು ಅಶ್ವಥ್ರವರಿಗೆ ಅಭಿ, ರಾಘುನ ಪರಿಚಯ ಮಾಡಿಸಿ ಅವರಿಬ್ಬರಿಗೆ ಕೃತಜ್ಞತೆಯನ್ನು ತಿಳಿಸಿ ಹೋದರು. ಅವರ ಅನುಮಾನ, ಗೊಂದಲಗಳೆಲ್ಲವೂ ಅಲ್ಲಿಯೇ ಉಳಿದು ಬಿಟ್ಟಿತು. ಆರಾಧನಾ ಆಕಸ್ಮಿಕವಾಗಿಯೇ ಇದೆಲ್ಲ ನಡೆದಿದ್ದು ಎಂದು ಹೇಳಿದ್ದರಿಂದ ಅದನ್ನು ಅಲ್ಲಿಯೇ ಕೈಬಿಟ್ಟರು. ಥ್ಯಾಂಕ್ ಯು ರಾಘು ಸರ್. ಅಭಿ ಸರ್, ನೀವೆಲ್ಲ ಬೆಳಗ್ಗೆಯಿಂದ ಆಫೀಸ್ಗೆ ಹೋಗದೆ ನನ್ನ ನೋಡಿಕೊಂಡಿದ್ದೀರಾ. ನೋಡಿ ಆರಾಧನವರೇ, ನಾಳೆ ನೀವೇನು ಆಫೀಸ್ಗೆ ಬರೋಕೆ ಹೋಗಬೇಡಿ. ಡಾಕ್ಟರ್ ಹೇಳಿದ್ದಾರೆ ನಿಮಗೆ ರೆಸ್ಟ್ ಮಾಡೋಕೆ. ಸರಿ ರಾಘು ಸರ್ ಎಂದಳು. ಆದರೂ ರಾಘುನ ಮನದ ಮೂಲೆಯಲ್ಲೆಲ್ಲೋ ಅನುಮಾನದ ಸಣ್ಣ ಕಿಡಿ ಹತ್ತಿ ಕೂತಿತ್ತು. ಮನೆಗೆ ಬಂದ ರಾಘು ಎಲ್ಲರಿಗೂ ಈ ವಿಷಯವನ್ನು ತಿಳಿಸಿದನು. ಸುಲೋಚನ ಸುಂದರ್ ನೇತ್ರ
ಅವರಿಗೆ ಇದು ಸಂಬಂಧಪಟ್ಟ ವಿಷಯವಲ್ಲ ಎಂದು ಸುಮ್ಮನೆ ಕೂತಿದ್ದರು. ಆದರೆ ಸಂತೋಷ್, ಜಾನಕಿಯವರು, ಅಂಜು ಅಪ್ಪ ಅಮ್ಮ ಬಹಳ ನೊಂದುಕೊಂಡಿದ್ದರು. ಆರು ಬಗ್ಗೆ ಹೇಳುವಾಗ ರಾಘು ಮಾತು ನೋವಿನಿಂದ ತುಂಬಿರುವುದನ್ನು ಅಂಜು ಅಭಿ ಗಮನಿಸದೇ ಇರಲಿಲ್ಲ. ಆದಿತ್ಯಗೆ ಬಲವಾಗಿ ಅನಿಸುತ್ತಿತ್ತು, ಇದರ ಹಿಂದೆ ಬೇರೆ ಯಾರೋ ಏನೋ ವಿಷಯವಿರಬೇಕೆಂದು. ಅದನ್ನು ನೇರವಾಗಿ ಆರು ಬಳಿ ಬಂದು ಕೇಳಿದಾಗ ಅವನಿಗೂ ಆಕಸ್ಮಿಕ ಎಂಬುದನ್ನು ಹೇಳ ಹೊರಟಿದ್ದಳು. ಇನ್ನು ಅವಳಿಗೆ ಈ ವಿಷಯದ ಬಗ್ಗೆ ಹೆಚ್ಚು ಕೆದಕಿದಷ್ಟು ಸುಳ್ಳನ್ನು ಪೋಣಿಸುತ್ತಾಳೆ ಎಂದುಕೊಂಡು ಸುಮ್ಮನಾದನು. ಯಾರಾದರೂ ನನ್ನನ್ನು ಕೊಲೆ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರಾ? ಅಲ್ಲಿ ನನಗೆ ಶತ್ರುಗಳು ಯಾರಿದ್ದಾರೆ ಎಂಬುದನ್ನು ಯೋಚಿಸುತ್ತಿದ್ದಳು. ಶತ್ರುಗಳು ನಮ್ಮ ವಿರುದ್ಧ ಹೋರಾಡಬೇಕೆಂದರೆ ಎದುರಿಗೆ ನಿಂತು ಯುದ್ಧ ಮಾಡಬೇಕೆಂಬ ಅಗತ್ಯವೇನಿಲ್ಲ. ನೇರ ಅಲ್ಲದಿದ್ದರೂ ಬೆನ್ನ ಹಿಂದೆ ಅವಿತುಕೊಂಡು ಮೂಢರಂತೆ ಯುದ್ಧ ಮಾಡುತ್ತಾರೆ ಎಂಬ ಇಂತಹ ಸಣ್ಣ ವಿಷಯ ಆ ಕ್ಷಣಕ್ಕೆ ಅವಳಿಗೆ ತಿಳಿದಿರಲಿಲ್ಲ. ಬೆಳಿಗ್ಗೆ ರಾಘು ಆಫೀಸಿಗೆ ಬಂದವನೇ ಗೌಡೌನ್ ಹತ್ತಿರ ಇದ್ದ ರೂಮನ್ನು ಪರೀಕ್ಷಿಸತೊಡಗಿದ್ದ. ಒಂದು ಸುಳಿಯೂ ಸಹ ಸಿಗಲಿಲ್ಲ. ತಲೆಕೆಟ್ಟು ತನ್ನ ಕ್ಯಾಬಿನ್ಗೆ ಹೋಗಿ ಕುಳಿತನು. ಬಾಸ್, ಈ ಫೈಲ್ಗೆ ಒಂದು ಸೈನ್ ಮಾಡಿ. ಹುಡುಗಿಯ ಧ್ವನಿ ಎಂದು ತಟ್ಟನೆ ತಲೆ ಎತ್ತಿ ನೋಡಿದವನಿಗೆ ಅಲ್ಲಿ ಕಂಡಿದ್ದು ನಗುತ್ತಾ ನಿಂತಿದ್ದ ಅವನ PA ಆರಾಧನಾ. ಅವಳನ್ನು ಕಂಡಿದ್ದೇ ತಡ. ಅವನ ಮುಖದಲ್ಲಿ ನಗುವೊಂದು ಮಿಂಚಿ ಮರೆಯಾಗಿ ಒಮ್ಮೆಲೆ ಕೋಪ ಬಂದಿತ್ತು. ರೀ ಮಿಸ್ ಆರಾಧನಾ ಅವರೇ, ಯಾರು ನಿಮಗೆ ಆಫೀಸ್ಗೆ ಬರೋಕೆ ಹೇಳಿದ್ದು? ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ದು ಇಲ್ಲಿಗೆ ಬರೋಕೆ? ಯಾಕೆ ಸರ್, ಏನಾಯಿತು? ನಾನೇನಾದರೂ ತಪ್ಪು ಮಾಡಿದ್ನಾ? ನನ್ನ ಕೆಲಸದಿಂದ ಏನಾದರೂ ತೆಗೀತಿದ್ದೀರಾ? ಅಯ್ಯೋ, ನಾನೇನು ತಪ್ಪು ಮಾಡಿಲ್ವೇ ಸರ್. ನೀವು ಹೀಗೆಲ್ಲ ಮಾಡೋದು ಸರಿಯಿಲ್ಲ. 5 ವರ್ಷದವರೆಗೆ ಕೆಲಸ ಅಂತ ಅಗ್ರಿಮೆಂಟ್ ಆಗಿದೆ. ಅಗ್ರಿಮೆಂಟ್ ಮುಗಿಯುವವರೆಗೂ ನನ್ನ ಕೆಲಸದಿಂದ ತೆಗೆಯೋಕ್ಕಾಗಲ್ಲ ಸರ್ ಎಂದು ಒಂದೇ ಸಮನೆ ಬಡಬಡಿಸುತ್ತಿದ್ದಳು. ಅವನಿಂದ ಯಾವುದೇ ಪ್ರತಿಕ್ರಿಯೆ ಬಾರದಿದ್ದಾಗ ಅವನನ್ನು ನೋಡಿದಳು. ಅವನು ಇವಳನ್ನೇ ಕೆಕ್ಕರಿಸಿಕೊಂಡು ನೋಡುತ್ತಿದ್ದನು. ಅವನನ್ನು ಕಂಡವಳೆ ಉಗುಳು ನುಂಗಿಕೊಂಡು, ಸರ್ ಏನಾಯಿತು? ಯಾಕೆ ನನ್ನ ಹಾಗೆ ನೋಡ್ತಾ ಇದ್ದೀರಾ? ನಾನೇನು ಮಾಡಿದೆ ಈಗ ಎಂದವಳ ಹತ್ತಿರ ಬಂದವನೇ ಅವಳ ಬಾಯನ್ನು ತನ್ನ ಕೈಯಿಂದ ಮುಚ್ಚಿದನು. ಲೇ ಬಜಾರಿ, ಎಷ್ಟು ಅಂತ ಮಾತಾಡ್ತೀಯಾ? ಕಪ್ಪಿತ್ರ ಹೊಟವಟ ಅಂತ ಇದೆಯಲ್ಲ. ಆ ಬಾಯಿಗೆ ರೆಸ್ಟ್ ಆದರೂ ಕೊಡಬಾರ್ದಾ? ನಿನ್ನೆ ತಾನೇ ಹಾಸ್ಪಿಟಲಿಂದ ಬಂದಿದ್ಯಾ. ರೆಸ್ಟ್ ಮಾಡೋದು ಬಿಟ್ಟು ಆಫೀಸ್ಗೆ ಹಾಕಿ ಬರೋಕೆ ಹೋದೆ. ನೀನು ಆಫೀಸ್ಗೆ ಬರಲಿಲ್ಲ ಅಂದಿದ್ರೆ ಆಫೀಸೇನು ಮುಳುಗೋಗ್ತಿತ್ತಾ? ಸರ್, ನನಗೇನಾಗಿದೆ? ನಾನು ಚೆನ್ನಾಗಿಯೇ ಇದ್ದೀನಲ್ಲ. ಮನೆಯಲ್ಲಿದ್ದರೆ ಬೋರ್ ಆಗುತ್ತೆ, ಅದಕ್ಕೆ ಬಂದೆ ಸರ್. ಅಂದರೆ ಮನೆಯಲ್ಲಿರೋಕೆ ಬೇಜಾರು ಅಂತ ಆಫೀಸ್ಗೆ ಬಂದಿದ್ದ ನೀವು? ನಿಮ್ಮ ಬೇಜಾರು ಕಳೀಲಿಕ್ಕೆ ಇದೇನು ಪಾರ್ಕ್ ಅಲ್ಲ, ಆಟ ಆಡಲಿಕ್ಕೆ ಇದೇನು ಪ್ಲೇ ಗ್ರೌಂಡ್ ಅಂದುಕೊಂಡಿದ್ದೀರಾ? ಅಯ್ಯೋ ಸರ್, ನನ್ನ ಮಾತಿನ ಅರ್ಥ ಅದಲ್ಲ. ನಾನು ಕೆಲಸ ಮಾಡೋಣ ಅಂತಲೇ ಬಂದಿದ್ದು. ನಾನೀಗ ಹುಷಾರಾಗಿದ್ದೀನಿ. ಆರ್ ಯು ಶೋರ್ ಆರಾಧನಾ? ನೀವು ನಿಜವಾಗಿಯೂ ಹುಷಾರಾಗಿದ್ದೀರಾ ತಾನೇ? ಯಾ ಸರ್, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಸರಿ, ನೀವು ಎಲ್ಲೂ ಹೋಗಬೇಡಿ, ಇಲ್ಲೇ ಇದ್ದು ಡಿಸೈನ್ ಸ್ಕೆಚ್ ಮಾಡಿ. ಸರ್, ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್, ನಾನು ನನ್ನ ಕ್ಯಾಬಿನ್ಗೆ ಹೋಗ್ಲಾ ಪ್ಲೀಸ್ ಸರ್? ಸರಿ ಹೊರಡಿ, ಆದರೆ ಎಲ್ಲನೂ ಇವತ್ತೇ ಮುಗಿಸ್ಬೇಕು ಅಂತೇನಿಲ್ಲ. ನಿಧಾನ ಆದರೂ ಪರವಾಗಿಲ್ಲ. ಒಳ್ಳೆ ಸ್ಕೆಚ್ ಮಾಡಿ. ಹಾಗಂತ ನೀವು ತೆಗೆದುಕೊಳ್ಳದೆ ಕೆಲಸ ಮಾಡಲಿಕ್ಕೆ ಹೋಗಬೇಡಿ. ಸರಿ ಎನ್ನುವಂತೆ ತಲೆ ಅಲ್ಲಾಡಿಸಿದಳು. ಇದೇನ್ರಿ ಹೊಳೆ ಕೋಲೆ ಬಸವನ ಥರ ತಲೆ ಅಲ್ಲಾಡಿಸುತ್ತಿದ್ದೀರಲ್ಲ, ಬಾಯಿ ಬಿಟ್ಟು ಮಾತಾಡಿ. ಆಯಿತು ಸರಿ, ನೀವು ಹೇಳಿದ ಹಾಗೇನೇ ಆಗಲಿ. ಆದಿತ್ಯ ಬಂದವನೇ ಅವಳ ಪಕ್ಕದಲ್ಲಿ ಸೀಟಿನಲ್ಲಿ ಕುಳಿತು ಅವಳ ಮುಖ ನೋಡದೆ ಮುಖ ತಿರುಗಿಸಿ ಕೂತಿದ್ದನು. ಆದಿ, ಆದಿ. ಅವನದು ಮೌನವೇ ಉತ್ತರ. ಆದಿ ಪ್ಲೀಸ್ ಮಾತಾಡು, ತಪ್ಪಾಯಿತು, ಸಾರಿ. ಸಾರಿ ಅಂತ ಕೇಳ್ತಿದ್ದೀನಿ ತಾನೆ, ಅಷ್ಟೊಂದು ಕೊಬ್ಬ ಮಾತನಾಡಿಸೋದಕ್ಕೆ? ಹೇ ಹೋಗಲ್ಲೋ, ನೀನು ಮಾತನಾಡಿದರೆ ಎಷ್ಟು ಬಿಟ್ಟರೆಷ್ಟು, ನನಗೇನಾಗಬೇಕು? ಹೋಗೆಲೆ ಹೋಗು, ಊರಿಗೆ ಒಬ್ಬನೇ ದಾಸಯ್ಯ. ನೋಡು, ಇರೋದು ಇನ್ನೊಂದು ಸಲ ಮಾತನಾಡಿಸಿಕೊಂಡು ಬಾ, ಅವಾಗಿದೆ ನಿನಗೆ. ಲೇ ಹೋಗೆಲೆ, ನನ್ನ ಹತ್ರ ಯಾವನು ಬರ್ತಾನೆ ಬಜಾರಿ ಕುಳ್ಳಿ. ಬೇಡ ನೋಡು ಆದಿ, ನೀನು ಏನು ಬೇಕಾದರೂ ಕರಿ, ಆದರೆ ಬಜಾರಿ ಕುಳ್ಳಿ ಅನ್ಬೇಡ, ನನಗೆ ಕೆಟ್ಟ ಕೋಪ ಬರುತ್ತೆ. ಇವರಿಬ್ಬರ ಜಗಳವನ್ನು ಆಫೀಸಿನಲ್ಲಿ ಇರುವವರೆಲ್ಲರೂ ಯಾವುದೋ ಮೂವಿ ನೋಡುತ್ತಿರುವಂತೆ ನೋಡುತ್ತಿದ್ದರು. ರಾಘು ಹಾಗೂ ಅಭಿ ಯಾವುದೋ ಗಹನವಾದ ಚರ್ಚೆಯಲ್ಲಿ ಮುಳುಗಿದರು. ಅಟೆಂಡರ್ ಚಂದ್ರಪ್ಪ ಅವರಿಗೆ ಟೀ ಕೊಡಲು ಬಂದಿದ್ದಾಗ ಡೋರ್ ಹಾಗೆ ತೆರೆದಿದ್ದನ್ನು ಹೊರಗಡೆ ಜೋರಾಗಿ ಮಾತನಾಡುತ್ತಿರುವ ಸದ್ದಿಗೆ ರಾಘು ಅಭಿ ಹೊರಬಂದರು. ಅದನ್ನು ನೋಡಿದವನೇ ಹಣೆ ಚಚ್ಚಿಕೊಳ್ಳುತ್ತಾ, ಈ ಬಜಾರಿಗೆ ಎಲ್ಲರ ಜೊತೆ ಜಗಳ ಮಾಡೋದೇ ಕೆಲಸನ ಎನ್ನುತ್ತಾ ಗೊಣಗಿಕೊಳ್ಳುತ್ತಿದ್ದನು. ಅಭಿ ರಾಘು ಹಣೆ ಚಚ್ಚಿಕೊಳ್ಳುವುದನ್ನು ನೋಡಿ ನಗುತ್ತಿದ್ದನು. ಮಗನೇ,
ಯಾಕೆ ಹೀಗೆ ಹಾಡ್ತಿದ್ದೀಯಾ? ಏನಾಯಿತು ನಿನಗೆ? ಯಾಕೆ ಈ ಥರ ನಗ್ತಾ ಇದ್ದೀಯಾ? ಅಲ್ಲ ರಾಘು, ಜಗಳ ಆಡ್ತಿರೋದು ಅವರಿಬ್ಬರು. ಆದರೆ ನೀನು ಯಾಕೆ ಹೀಗೆ ತಲೆ ಚಚ್ಚಿಕೊಳ್ತಾ ಇದ್ದೀಯಾ? ಇನ್ನೇನು ಆಫೀಸ್ ಅಂತಾನು ನೋಡಿದೆ ಚಿಕ್ಕ ಮಕ್ಕಳ ಥರ ಜಗಳ ಆಡ್ತಿದ್ದಾರಲ್ಲ. ಇವರಿಗೆ ಸೆನ್ಸ್ ಅನ್ನೋದು ಇದೆಯಾ? ಇವಳಜ್ಜಿ ಇವಳದು ಎಲ್ಲಿ ಹೋದರೂ ಇದೇ ಕತೆ ಅನಿಸುತ್ತೆ. ಬರೀ ಜಗಳ ಮಾಡಿಕೊಂಡು ಇರೋದು. ಸರಿ, ನೀನು ಜಾಸ್ತಿ ತಲೆ ಕೆಡಿಸಿಕೊಳ್ಳಬೇಡ, ಬಾ ಹೋಗಿ ಅದೇನು ಅಂತ ಕೇಳೋಣ. ಎಲ್ಲರಿಗೂ ರಾಘು ಅಭಿ ಅವರನ್ನು ನೋಡಿದ ತಕ್ಷಣ ಸೈಲೆಂಟಾಗಿ ಅಲ್ಲಿಂದ ಜಾಗ ಖಾಲಿ ಮಾಡಿದರು. ಆದಿ ಹಾಗೂ ಹಾರು ಇನ್ನೂ ಜಗಳವಾಡುತ್ತಲೇ ಇದ್ದರು. ಆದಿ ಅವರಿಬ್ಬರನ್ನು ನೋಡಿದ್ದೇ ತಡ ಉಗುಳಿ ನುಂಗಿಕೊಂಡು ಏನು ಮಾತನಾಡದೆ ಸುಮ್ಮನೆ ನಿಂತಿದ್ದನು. ಲೋ, ಮಾತಾಡೋ, ಇಷ್ಟೊತ್ತು ಬೈಯುತ್ತಾ ಇದ್ದೆ ಅಲ್ವಾ? ಈಗಲೂ ಹಾಗೆ ಬೈಯಿ. ಅಲ್ಲ, ಆ ಸಿಡುಕ್ಮುತಿ ಸಿದ್ದಪ್ಪನು ಹಾಗೆ ಬೈತಾನೆ. ಯಾಕೆ ಬರೋಕ್ಕೆ ಹೋದೆ ಅಂತ. ಈಗ ನಿನಗೂ ಅವನ ಥರ ಹುಚ್ಚಿಡೀತಾ? ಅಲ್ಲ, ನನಗೇನಾಗಿದೆ ಅಂತ ನೀನು ಅವನು ರೆಸ್ಟ್ ಮಾಡು ಅಂತ ಬಡ್ಕೊತಾ ಇದ್ದೀರಾ? ಅವಳು ರಾಘುಗೆ ಬೈದಿದ್ದನ್ನು ನೆನೆಸಿಕೊಂಡ ಅಭಿ ಬಾಯಿಗೆ ಅಡ್ಡವಿಟ್ಟು ನಗುತ್ತಿದ್ದನು. ಮಾತಾಡು ಅದಿ, ಯಾಕೆ ನನ್ನ ಮಾತಿಗೆ ಮೀಟರ್ ಆಫ್ ಆಗೋಯ್ತಾ? ಮಾತಾಡು. ಅಲ್ಲ, ನನ್ನ ಹಿಂದೆ ಇನ್ನು ಹುಲಿ ಇದೆಯಾ ಇಲ್ಲ ಸಿಂಹ ಇದೆಯಾ? ಆಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ. ಹಿಂಗೆ ಸೈಲೆಂಟಾಗಿ ನಿಂತಿದ್ದೀಯಲ್ಲ ಎಂದು ತಿರುಗಿ ನೋಡಿದಳಷ್ಟೆ. ರಾಘು ಅಭಿ ಅವಳಿಂದ ನಿಂತಿದ್ದರು. ಅವರಿಬ್ಬರನ್ನು ನೋಡಿ ಭಯದಿಂದ ಹುಗುಳು ನುಂಗಿಕೊಂಡವಳೆ ತಲೆ ಕೆರೆದುಕೊಂಡು ಈ ಎಂದು ನಗುತ್ತಾ, ಸರ್, ಅದು ಅದು ಸಾರಿ ಎಂದಳು. ನೀವಿಬ್ಬರು ಇದನ್ನು ಆಫೀಸ್ ಅಂದುಕೊಂಡಿದ್ದೀರಾ ಇಲ್ಲ ಫಿಶ್ ಮಾರ್ಕೆಟ್ ಅಂದುಕೊಂಡಿದ್ದೀರಾ? ನಿಮಗಿಷ್ಟ ಬಂದ ಹಾಗೆ ನಡೆದುಕೊಳ್ಳೋಕೆ. ಇಬ್ಬರು ಒಟ್ಟಿಗೆ ತಲೆ ತಗ್ಗಿಸಿ ಸಾರಿ ಸರ್ ಎಂದರು. ರೀ, ಮಿಸ್ ಆರಾಧನಾ, ಏನ್ರಿ, ಬನ್ನಿರಿ ನೀವು ಕ್ಯಾಬಿನ್ಗೆ. ಓಕೆ ಸರ್. ಅವನ ಹಿಂದೆ ಹೊಳ ಬಂದಳು. ಏನ್ರಿ ಬಜಾರಿಗೆ ಎಷ್ಟು ಕೊಬ್ಬು ನಿಮಗೆ? ನನ್ನ ಸಿಡುಕ್ಮುತ್ತಿ ಸಿದ್ದಪ್ಪ ಅಂತೀರಾ? ಸರ್, ಏನು ಹೇಳ್ತಾ ಇದ್ದೀರಾ ನೀವು? ಸಿಡುಕ್ಮುತ್ತಿ ಸಿದ್ದಪ್ಪನ? ಯಾರದು? ಹೇಗಿರ್ತಾರೆ ಅವರು? ಅದು ಸರಿ, ನಾನು ಯಾಕೆ ನಿಮಗೆ ಸಿಡುಕ್ಮುತ್ತಿ ಸಿದ್ದಪ್ಪ ಅಂತ ಕರೀಲಿ ಸರ್? ಹಲೋ ಮಿಸ್ ಬಜಾರಿ, ಜಾಸ್ತಿ ಡವ್ ಮಾಡಬೇಡಿ. ಯೋ, ಯಾರಯ್ಯ ಬಜಾರಿ? ಯಾರಿಗಯ್ಯ ನೀ ಬಜಾರಿ ಅಂತಿರೋದು? ನನಗೆ ಕೊಬ್ಬು ಅಂತೀಯ? ನಿನಗೆ ಕಣೆಯ ಕೊಬ್ಬು ಮೈ ತುಂಬ ಇರೋದು. ಏನೋ ಪಾಪ ಬಾಸ್ ಅಂತ ಮರ್ಯಾದೆ ಕೊಟ್ರೆ. ಅವನು ಅವಳನ್ನೇ ನೋಡುತ್ತಿದ್ದನು. ಯಾಕೆ ಹೀಗೆ ನೋಡುತ್ತಿದ್ದಾನೆ ಈ ಮೆಂಟ್ಲು ಎಂದುಕೊಂಡವಳೆ ಯೋಚಿಸಿ ತಾನು ಹೇಳಿದ್ದನ್ನು ನೆನಪಿಸಿಕೊಂಡು ಒಂದು ಕಣ್ಣು ಮುಚ್ಚಿ ನಾಲಿಗೆ ಕಚ್ಚಿಕೊಂಡಳು. ಸರ್, ಅದು ಸಾರಿ, ನಾನು ಬೇಕು ಅಂತ ಹಾಗೆ ಹೇಳಿದ್ದಲ್ಲ, ಮತ್ತೆ ಬೇಡ ಅಂತ ಹೇಳಿದ್ದ. ಇಲ್ಲ, ಈ ಸಿಡುಕ್ಮೂತಿಗೆ ನಾನು ಏನು ಹೇಳಿದ್ರು ಕೇಳಿಸಿಲ್ಲ ಅಂತ ಬೈದುಕೊಂಡ್ರ? ಹಾಂ, ಹೌದು ಹೌದು ಸರ್. ಥೋ ಥೋ, ಆಗಲ್ಲ ಸರ್. ಸರಿ ಸರಿ, ಹೋಗಿ ಕೆಲಸ ನೋಡ್ಕೊಳ್ಳಿ. ಕುಳ್ಳಿ ನನ್ನ ಹತ್ರನೇ ಡ್ರಾಮಾ ಮಾಡ್ತಾಳೆ ಬಜ್ಜಾರಿ ಕುಳ್ಮೂಟೆ. ಅವಳೇನಾದರೂ ಇವನ ಮಾತನ್ನು ಕೇಳಿಸಿಕೊಂಡಿದ್ದರೆ ಅಷ್ಟೇ ಅವನ ಗತಿ. ಮಧ್ಯಾಹ್ನ ಊಟದ ಸಮಯದಲ್ಲಿ ಆರು ಒಬ್ಬಳೆ ಕುಳಿತು ಊಟ ಮಾಡುತ್ತಿದ್ದಳು, ಆದಿತ್ಯನನ್ನು ಬಿಟ್ಟು. ಅವನ ಮೇಲೆ ಕೋಪ ಇದ್ದಲ್ಲ ಅದಕ್ಕೆ. ಆರು ಮಾತಾಡೋಬಿಟ್ಟ ತಪ್ಪಾಯಿತು. ಅದು ನಿನ್ನೆ ನಿನ್ನ ಹಾಸ್ಪಿಟಲ್ನಲ್ಲಿ ಆ ಥರ ನೋಡಿದಾಗ ನನಗೆ ಎಷ್ಟು ಭಯ ಆಯಿತು ಗೊತ್ತಾ? ನಿನಗೆ ಉಸಿರಾಡೋಕ್ಕೂ ಕಷ್ಟ ಆಗ್ತಿತ್ತು ಅಂತ ಹೇಳಿದ್ರು. ಮತ್ತೆ ನೀನು ನೋಡಿದರೆ ರೆಸ್ಟ್ ಮಾಡೋದು ಬಿಟ್ಟು ಆಫೀಸಿಗೆ ಬಂದಿದ್ದೆಯಲ್ಲ, ಅದಕ್ಕೆ ಕೋಪ ಬಂತು. ಸಾರಿ ಕಣೋ, ಪ್ಲೀಸ್ ಮಾತಾಡಮ್ಮ. ನಿನಗೆ ಗೊಂಬೆಗೆ ಏನಾದರೂ ಆದರೆ ನನಗೆ ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ವೋ? ಇವನ ಬಗ್ಗೆ ಗೊತ್ತಿದ್ದು ಹೀಗೆ ಮಾತಾಡ್ತಿದ್ಯಲ್ಲ ಎಂದುಕೊಂಡು. ಆದಿ, ಆದಿ, ಚಾರಿ ಕಾಣೋ, ತಪ್ಪಾಯಿತು. ನೋಡು ಪುಟ್ಟ, ನೀನು ಏನು ಹೆಲ್ತ್ ಬಗ್ಗೆ ಇನ್ನೊಂದು ಸಲ ನೆಗ್ಲೆಕ್ಟ್ ಮಾಡಿಬಿಡ. ನನಗೆ ನೀನು ಗೊಂಬೆ ಇಬ್ಬರು ಮುಖ್ಯ. ನಿಮ್ಮಿಬ್ಬರಲ್ಲಿ ಯಾರಿಗೆ ನೋವಾದರೂ ನನಗೆ ಸಹಿಸಿಕೊಳ್ಳೋಕ್ಕಾಗಲ್ಲ ಎಂದು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಹಣೆಗೆ ಚುಂಬಿಸಿದನು. ಅವನಿಟ್ಟ ಮುತ್ತು ಒಬ್ಬರ ಫೋನಿನಲ್ಲಿ ಬಂದಿಯಾಗಿ ಬೆಚ್ಚಗೆ ಕುಳಿತಿತ್ತು. ಸರಿ ಪುಟ್ಟ, ಹಾಗಾದರೆ ಸಂಜೆ ಸ್ವಲ್ಪ ಬೇಗ ಹೊರಡೋಣ. ನಿನ್ನ ನಾನೇ ಡ್ರಾಪ್ ಮಾಡ್ತೀನಿ, ಓಕೆನಾ? ನೀನು ಗಾಡಿ ತಂದಿಲ್ಲ ಅಂತ ಗೊತ್ತು. ಬೇಗ ಯಾಕೆ ಆದಿ, ಏನಾದರೂ ಕೆಲಸ ಇದೆಯಾ? ಹಾಂ, ಆರು, ಇವತ್ತು ಗೊಂಬೆನ ಚೆಕಪ್ ಮಾಡೋಕ್ಕೆ ಡಾಕ್ಟರ್ ಬರ್ತಿದ್ದಾರೆ. ಅವಳಿಗೆ ನೆನಪಿನ ಶಕ್ತಿ ಬರೋಕ್ಕೆ ಏನೆಲ್ಲ ಮಾಡಬೇಕೋ ಗೊತ್ತಿಲ್ಲ. ಅವಳು ಮೆಡಿಸಿನ್ಗೆ ರೆಸ್ಪಾನ್ಸ್ ಮಾಡ್ತಿದ್ದಾಳೆ. ಮತ್ತೆ ಅವಳನ್ನು ಚಿಕ್ಕಮಗಳೂರಿಗೆ ಕರೆದುಕೊಂಡು ಹೋಗೋದಾ ಅಥವಾ ಮೆಡಿಸಿನ್ಗೆ ಸರಿ ಹೋಗ್ತಾಳಾ ಅಂತ ನೋಡಬೇಕು ಕಣೋ. ಆದಿ, ನನಗೂ ಗೊಂಬೆ ಹಕ್ಕನ ನೋಡಬೇಕು ಅಂತ ಅನಿಸ್ತಿದೆ. ಆದರೆ ನಿನಗೆ ಗೊತ್ತು ನನಗೆ ಬರೋಕ್ಕೆ ಟೈಮ್ ಸಾಕಾಗ್ತಿಲ್ಲ ಅಂತ. ಪುಟ್ಟ, ಬೇಜಾರಾಗಬೇಡ ಪ್ಲೀಸ್ ಕಣೋ. ಇದೆಲ್ಲ ಸ್ವಲ್ಪ ದಿನ ಅಷ್ಟೇ ತಾನೇ, ನಗಮ್ಮ ಸ್ವಲ್ಪ ಸರಿಯಾಗಿ. ಹಾಗಾದರೆ ನೀನು ಬೇಗ ಮನೆಗೆ ಹೋಗು. ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸಿಕೊಂಡು ಆಮೇಲೆ ಮನೆಗೆ ಹೋಗ್ತೀನಿ. ಹಾರಿ, ಶೋರಾರು, ನಿನಗೆ ಸುಸ್ತಾಗ್ತಿಲ್ವಾ? ಇಲ್ಲ ಹಾದಿ, ನಾನು ಹುಷಾರಾಗಿದ್ದೀನಿ. ನೀನು ಬೇಗ ಹೊರಡು. ಸರಿ ಹಾರು, ಬಾ ಹೊರಡೋಣ. ಇಲ್ಲ ಅಂದರೆ ನಿನ್ನ ಸಿಡುಕ್ಮುತ್ತಿ ಸಿದ್ದಪ್ಪ ಹುಡುಕಿಕೊಂಡು ಬರ್ತಾನೆ ಅಷ್ಟೆ. ಸಂಜೆಯಾಗುತ್ತಲೇ ಎಲ್ಲರೂ ಒಬ್ಬೊಬ್ಬರಾಗಿಯೇ ಆಫೀಸಿನಿಂದ ಜಾಗ ಖಾಲಿ ಮಾಡಿದರು. ರಾಘು ಹಾಗೂ ಆರುನ ಬಿಟ್ಟರೆ ಇನ್ಯಾರೂ ಇರಲಿಲ್ಲ.
ಎಲ್ಲ ಕೆಲಸವನ್ನು ಮುಗಿಸುವ ಹೊತ್ತಿಗೆ ರಾತ್ರಿ 8:30 ಆಗಿತ್ತು. ಕೆಲವೊಂದು ಫೈಲ್ಗಳನ್ನು ರಾಘುಗೆ ಕೊಡುವ ಸಲುವಾಗಿ ಅವನ ಚೇಂಬರ್ಗೆ ಬಂದಳು. ಸರ್ ಸರ್. ಹಲೋ ಮೇಡಮ್, ಏನು ಹೇಳಿ. ಅದು ಫೈಲ್ಸ್. ಸರಿ, ಅದನ್ನು ಅಲ್ಲಿಟ್ಟು ಹೊರಡಿ. ಬಾಗಿಲವರೆಗೂ ಹೋದವಳು ದೊಪ್ಪೆಂದು ಬಿದ್ದಳು. ಅದನ್ನು ನೋಡಿದವನೇ ಓಡುತ್ತಾ ಅವಳ ಬಳಿ ಬಂದವನೇ ಗಾಬರಿಗೊಂಡವನು. ರೀ ಆರಾಧನಾ ಅವರೇ, ಏನಾಯಿತು, ಎದ್ದೇಳ್ರಿ ಎಂದು ಅವನ ಕೆನ್ನೆ ತಟ್ಟುತ್ತಾ ಎಬ್ಬಿಸಲು ಪ್ರಯತ್ನಿಸುತ್ತಿದ್ದನು. ಅವಳಿಗೆ ಎಚ್ಚರವಾಗಲೇ ಇಲ್ಲ. ಅವಳನ್ನು ಎತ್ತಿಕೊಂಡು ಬಂದು ಅಲ್ಲಿ ಸೋಫಾದ ಮೇಲೆ ಮಲಗಿಸಿ ಮುಖದ ಮೇಲೆ ನೀರನ್ನು ಚಿಮುಕಿಸಿದನು. ನಿಧಾನವಾಗಿ ಕಣ್ತೆರೆದವಳೇ ಏಳಲು ಪ್ರಯತ್ನಿಸುತ್ತಿದ್ದಳು. ಅವಳ ಹೆಗಲನ್ನು ಬಳಸಿ ನಿಧಾನವಾಗಿ ಮೇಲೆ ಹೇಳಲು ಅವಳಿಗೆ ಸಹಾಯ ಮಾಡಿದನು. ಅದಕ್ಕೆ ರೀ, ನಾನು ಹೇಳಿದ್ದು ನಿಮಗೆ ಮನೆಯಲ್ಲಿದ್ದು ರೆಸ್ಟ್ ಮಾಡಿ ಅಂತ. ಈಗ ನೋಡಿ ಹೇಗೆ ಸುಸ್ತಾಗಿ ಬಿದ್ದಿದ್ದೀರಾ ಎಂದು ಬೈಯುತ್ತಿದ್ದನು. ಸಾರಿ ಸರ್, ಅದು ಹೀಗಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸರಿ ಬಿಡಿ, ಈಗ ಮನೆಗೆ ಹೇಗೆ ಹೋಗ್ತೀರಾ? ಹೇಗೆ ಅಂದರೆ ಬಸ್ನಲ್ಲಿ ಹೋಗ್ತೀನಿ. ಟೈಮ್ ಎಷ್ಟಂತ ನೋಡಿದ್ದೀರಾ? ಆಗಲೇ ಸಮಯ 9 ಗಂಟೆ ತೋರಿಸ್ತಿದೆ. ಇವಾಗ ಯಾವ ಬಸ್ನಲ್ಲಿ ಅಂತ ಹೋಗ್ತೀರಾ? ಅದೇನು ಬೇಡ, ನಿಮ್ಮನ್ನು ಮನೆಗೆ ನಾನು ಡ್ರಾಪ್ ಮಾಡ್ತೀನಿ. ಬೇರೆ ಮಾತೆಲ್ಲ ಆಡಬೇಡಿ, ಸುಮ್ಮನೆ ಬನ್ನಿ. ಸರಿ ಎನ್ನುವಂತೆ ತಲೆ ಆಡಿಸಿ ಅವನಿಂದೆ ಹೊರಟಳು. ಗಾಡಿಯಲ್ಲಿ ಕೂತು ಕಿಟಕಿಯೆಡೆ ತಲೆಯಾನಿಸಿ ಹಾಗೆಯೇ ಮಲಗಿದಳು. ಮಗುವಿನಂತೆ ಕಂಡವಳು ಅವನಿಗೆ ಮುಖವು ಪ್ರಶಾಂತತೆಯಿಂದ ಕೂಡಿತ್ತು. 5 ನಿಮಿಷ ಅವಳನ್ನು ಕಣ್ತುಂಬಿಕೊಂಡವನು ಅದೇಕೋ ಅವನಿಗೆ ತಿಳಿಯದು. ಆರಾಧನಾ ಹೊರೆ ಎಂದು ಕೂಗಿದನು. ಕುಂಭಕರ್ಣನ ವಂಶದವಳೇನೋ ಎಂಬಂತೆ ಎಚ್ಚರವಾಗಲೇ ಇಲ್ಲ. ಒಮ್ಮೆ ಅಲುಗಾಡಿಸಿದನು. ಎಚ್ಚೆತ್ತವಳೆ ಅವನಿಂದ ದೂರ ಸರಿದು ಸುತ್ತಲೂ ನೋಡಿದಳು. ಮನೆಯ ಎದುರುಗಡೆ ಗಾಡಿ ನಿಲ್ಲಿಸಿದನು. ಡೋರ್ ಓಪನ್ ಮಾಡಿದವಳೆ ಗಾಡಿಯಿಂದ ಇಳಿದು ಹೋಗುತ್ತಿದ್ದವಳ ಕೈಯನ್ನು ಹಿಡಿದನು. ಮೊದಲ ಸ್ಪರ್ಶ. ಇಬ್ಬರಿಗೂ ರೋಮಾಂಚನವಾಯಿತು. ತಕ್ಷಣ ಅವಳ ಕೈ ಬಿಟ್ಟನು. ನಿಧಾನಕ್ಕೆ ಇಳೀರಿ ಮೇಡಮ್, ಮತ್ತೆ ತಲೆ ತಿರುಗಿ ಬಿದ್ದರೆ ಕಷ್ಟ. ಥ್ಯಾಂಕ್ ಯು ಸರ್, ಬನ್ನಿ ಒಳಗೆ. ಇಲ್ಲ ಆರಾಧನಾ, ಇನ್ನೊಂದು ಸಲ ಬರ್ತೀನಿ. ಅವತ್ತು ಹೀಗೆ ಮನೆಯೊಳಗೆ ಬರಲಿಲ್ಲ, ಇವತ್ತಾದರೂ ಬನ್ನಿ ಸರ್ ಪ್ಲೀಸ್. ಒಳಗೆ ಬಂದನು ಅವಳನ್ನು ಹಿಂಬಾಲಿಸಿ. ಮಗಳೇ, ಇವರು ನಿಮ್ಮ ಬಾಸ್ ಅಲ್ವಾ? ಹೌದಪ್ಪ. ನೀನು ಯಾಕೆ ಇಷ್ಟೊಂದು ತಡವಾಗಿ ಬಂದೆ? ಏನಾದರೂ ಪ್ರಾಬ್ಲಮ್ ಆಯಿತಾ? ಅಯ್ಯೋ ಪಿತಾಶ್ರೀಗಳೇ, ನೀವು ಹೆದರುವಂಥದ್ದು ಏನೂ ಆಗಿಲ್ಲ ಎಂದಳು ನಾಟಕೀಯವಾಗಿ. ಅವಳು ಹೇಳಿದ ರೀತಿಗೆ ರಾಘು ಅಶ್ವಥ್ ನಕ್ಕು ಬಿಟ್ಟರು. ಸರ್, ಇವರಿಗೆ ನಿನ್ನೇನೆ ಹೇಳಿದೆ ರೆಸ್ಟ್ ಮಾಡಿ ಅಂತ, ಆದರೆ ನನ್ನ ಮಾತು ಕೇಳದೆ ಈಗ ನೋಡಿದರೆ. ಅಯ್ಯೋ ಸರ್, ಮುಂದಿನದು ನಾನು ಹೇಳ್ತೇನೆ. ಅದೇನಾಯಿತು ಗೊತ್ತಾ ಅಶು, ನನಗೆ ತುಂಬ ಸುಸ್ತಾಗಿತ್ತಾ, ಅದನ್ನು ಇವರಿಗೆ ಹೇಳಿದ್ನಾ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಕರೆದುಕೊಂಡು ಬಂದು ಬಿಡೋದಾ? ಅಶ್ವಥ್ ಪ್ಲೀಸ್, ಹೊಟ್ಟೆ ಹಸಿತಾ ಇದೆ, ಊಟಕ್ಕೆ ಹಾಕು, ಫ್ರೆಶ್ ಅಪ್ ಆಗಿ ಬರ್ತೀನಿ ಎಂದಳು ರಾಘುನ ಇರುವಿಕೆಯನ್ನು ಮರೆತು. ಏನಮ್ಮ, ನಿಮ್ಮ ಸರ್ ಬಂದಿದ್ದಾರೆ, ಅವರಿಗೆ ಊಟಕ್ಕೆ ಕರೆಯೋದಿಲ್ವಾ? ಅಯ್ಯೋ ಸಾರಿ, ಮರೆತುಬಿಟ್ಟೆ. ಪ್ಲೀಸ್ ಬನ್ನಿ, ಊಟ ಮಾಡಿಕೊಂಡು ಹೋಗಿ. ಇಲ್ಲ ಆರಾಧನಾ ಅವರೇ, ನನಗೆ ಟೈಮ್ ಆಗುತ್ತೆ, ಅಮ್ಮ ಕಾಯ್ತಾ ಇರ್ತಾರೆ, ನಾವು ಹೊರಟೆ. ಸರಿ, ಇನ್ನೊಂದು ಸಲ ಬಂದಾಗ ಖಂಡಿತ ಊಟ ಮಾಡಿಕೊಂಡೇ ಹೋಗಬೇಕು. ಸರಿ ಆರಾಧನಾ ಅವರೇ, ಸರ್ ಬರ್ತೀನಿ. ಆಯಾಸದಿಂದ ಮನೆಗೆ ಬಂದ ರಾಘು ಊಟ ಮಾಡದೆ ಹಾಸಿಗೆಗೆ ತಲೆ ಕೊಟ್ಟು ಇಂದಿನ ದಿನ ನಡೆದಿದ್ದೆಲ್ಲವನ್ನು ನೆನಪಿಸಿಕೊಳ್ಳುತ್ತಿದ್ದನು. ಅಂಜು, ಅಭಿ, ಜಾನಕಿ ಮೂವರು ರಾಘುವಿನ ರೂಮಿಗೆ ಬಂದರು. ಅಪ್ಪು ಎದ್ದೇಳು, ಊಟ ಮಾಡು. ಅಮ್ಮ, ನೀವೆಲ್ಲ ಯಾವಾಗ ಬಂದ್ರಿ? ನಾವು ಡೈನಿಂಗ್ ಟೇಬಲ್ ಹತ್ತಿರಾನೇ ನಿನಗೋಸ್ಕರ ಕಾಯ್ದುಕೊಂಡು ಕೂತಿದ್ವಿ ಅಣ್ಣ. ನೀನು ನಮ್ಮನ್ನು ನೋಡ್ದೇನೆ ಹಾಗೆ ಬಂದು ಬಿಟ್ಟೆ. ನೀನು ಫ್ರೆಶ್ ಅಪ್ ಆಗಿ ಬರ್ತೀಯೇನೋ ಅಂದುಕೊಂಡ್ರೆ ನೀನು ಹಾಗೆ ಬಂದು ಮಲಗಿದ್ಯಲ್ಲ. ಹೊಟ್ಟೆ ಹಸೀತಿದೆ, ಹೊಟ್ಟೆಯಲ್ಲಿ ಇಲಿಗಳು ಓಡಾಡ್ತಾ ಇದ್ದಾವೆ, ಬಾರೋ ಊಟಕ್ಕೆ. ಸಾರಿ, ತುಂಬ ತಡ ಆಯಿತು. ನೀವು ನನಗೋಸ್ಕರ ಕಾಯೋಕ್ಕೆ ಹೋಗಬೇಡಿ ಇನ್ಮೇಲೆ. ಅಣ್ಣ ದೊಡ್ಡಿ, ಕೈತುತ್ತು ಜೊತೆಗೆ ನಿನ್ನ ನಗು ಎರಡೂ ಮಿಸ್ ಮಾಡಿಕೊಳ್ಳೋಕೆ ಆಗಲ್ಲ. ನಿನ್ನ ಬಿಟ್ಟು ನಾವು ಮೂವರು ಯಾವತ್ತಾದರೂ ಊಟ ಮಾಡಿದ್ದೀವ ಹೇಳು?
ನೀನು ಔಟ್ ಆಫ್ ಸ್ಟೇಷನ್ಗೆ ಹೋದಾಗ ಮಾತ್ರ ಒಟ್ಟಿಗೆ ಇರೋಕ್ಕಾಗಲ್ಲ ಅಷ್ಟೆ. ಬೇರೆ ಎಲ್ಲ ಟೈಮ್ನಲ್ಲೂ ನೀನು ನಮ್ಮ ಜೊತೆನೇ ಇರಬೇಕು. ಅಮ್ಮ ಕೈತುತ್ತು ಎಂದು ಮೂವರು ಕೈಚಾಚಿದರು. ಖುಷಿಯಿಂದಲೇ ಅಮ್ಮನ ಕೈತುತ್ತು ಸವಿದವರೇ ಮಲಗಲು ಹೊರಟರು. ಇಂದೇಕೋ ರಾಘುಗೆ ತನ್ನವಳ ನೆನಪು ಅತಿಯಾಗಿ ಕಾಡುತ್ತಲಿತ್ತು. ಅವಳ ಎಲ್ಲ ನೆನಪುಗಳನ್ನು ಕಿತ್ತೆಸೆಯಬೇಕೆಂದುಕೊಂಡರೂ ಬಿಟ್ಟು ಬಿಡದೆ ಅವನನ್ನು ಕಾಡುತ್ತಿದ್ದಳು. ತನ್ನ ಕಬೋರ್ಡನ್ನು ತೆಗೆದವನೇ ಮೂಲೆಯಲ್ಲಿ ಅಡಗಿದ್ದ ಅವರಿಬ್ಬರ ಫೋಟೋವನ್ನು ತೆಗೆದುಕೊಂಡು ಅದನ್ನು ಸವರಿ ಅದಕ್ಕೊಂದು ಮುತ್ತಿಟ್ಟನು. ಹನಿ, ಐ ಮಿಸ್ ಯು, ಐ ಲವ್ ಯು ಸೋ ಮಚ್ ಎಂದು ಹೇಳಿ ಆ ಫೋಟೋವನ್ನು ಮತ್ತೆ ಅದರ ಜಾಗದಲ್ಲಿ ಇಟ್ಟು ನೆಮ್ಮದಿಯಿಂದ ನಿದ್ರಿಸಿದನು. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.